ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಅಪ್ಪುಗೆ ಮುತ್ತಿನ ವಿದಾಯ, ಸಿಎಂ ಭಾವುಕ ಬೀಳ್ಕೊಡುಗೆ. ಡಾಕ್ಟರ್ ರಾಜ್ ಕುಟುಂಬಕ್ಕೂ ಸಿಎಂಗೂ 40 ವರ್ಷಗಳ ನಂಟು ಹೇಗಿತ್ತು ಗೊತ್ತಾ? ಅಪ್ಪು ಸೃಜನಶೀಲತೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಇವತ್ತಿನ ಈ ಎಪಿಸೋಡ್ನಲ್ಲಿ ಮಾತೃ ಹೃದಯಿ ಬೊಮ್ಮಾಯಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್. ಅಪ್ಪುಗೆ ಮುತ್ತಿನ ವಿದಾಯ, ಸಿಎಂ ಭಾವುಕ ಬೀಳ್ಕೊಡುಗೆ. ಡಾಕ್ಟರ್ ರಾಜ್ ಕುಟುಂಬಕ್ಕೂ ಸಿಎಂಗೂ 40 ವರ್ಷದ ನಂಟು ಹೇಗಿತ್ತು ಗೊತ್ತಾ? ಅಪ್ಪು ಸೃಜನಶೀಲತೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಳೆದ ಶುಕ್ರವಾರ ಬೆಳಿಗ್ಗೆ ಇಹಲೋಕ ತ್ಯಜಿಸಿದ್ರು. ಸುಮಾರು 2 ದಿನಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿತ್ತು. ಆನಂತರ ಭಾನುವಾರ ನಸುಕಿನ ಜಾವ ಮಣ್ಣು ಮಾಡಲಾಗಿತ್ತು. ಆದರೆ ಪುನೀತ್ರನ್ನ ಮಣ್ಣು ಮಾಡೋಕ್ಕೂ ಕೆಲ ನಿಮಿಷಗಳ ಹಿಂದೆ ಸಿಎಂ ಬಸವರಾಜ ಬೊಮ್ಮಾಯಿ ಅಪ್ಪುಗೆ ಸಿಹಿಮುತ್ತು ನೀಡಿ ಅಂತಿಮ ವಿದಾಯ ಹೇಳಿದ್ರು. ನಿಜಕ್ಕೂ ಈ ದೃಶ್ಯ ಇಡೀ ರಾಜ್ಯದ ಜನರ ಗಮನ ಸೆಳೆದಿದೆ. ಯಾಕಂದ್ರೆ ಅಪ್ಪು ತೀರಿಕೊಂಡು 2 ದಿನಗಳ ನಂತರ ಅವರ ಶವ ವಾಸನೆ ಹೊಡೆಯುತ್ತಿತ್ತು. ಅಲ್ಲೇ ಹತ್ತಿರ ಇದ್ದವರು ಕರವಸ್ತ್ರ ಬಳಸಿ ಮೂಗು ಮುಚ್ಚಿಕೊಳ್ಳುತ್ತಿದ್ರು. ಆದ್ರೆ ಬೊಮ್ಮಾಯಿ ಮಾತ್ರ ಅಪ್ಪುವನ್ನ ಅಕ್ಕರೆಯಿಂದ ಕಂಡಿದ್ರು. ಪ್ರೀತಿಯಿಂದ ಅವರ ಹಣೆಗೆ ಸಿಹಿಮುತ್ತು ಕೊಟ್ಟು ಅಂತಿಮ ವಿದಾಯ ಹೇಳಿದ್ರು. ಹಾಗಾದ್ರೆ ಸಿಎಂ ಬೊಮ್ಮಾಯಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಪ್ಪು ಅಗಲಿಕೆಯಿಂದ ಸಿಎಂ ಅದೆಷ್ಟು ಕಂಗೆಟ್ಟಿದ್ರು ಗೊತ್ತಾ? ಅಷ್ಟಕ್ಕೂ ಡಾಕ್ಟರ್ ರಾಜ್ ಕುಟುಂಬಕ್ಕೂ ಸಿಎಂಗೂ ಇರೋ ಆ 40 ವರ್ಷದ ನಂಟಾದ್ರೂ ಏನು ಗೊತ್ತಾ? ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಈ ದೃಶ್ಯಗಳನ್ನ ನೋಡಿ. ಸಾಕಷ್ಟು ದೃಶ್ಯಗಳಲ್ಲಿ ಸಿಎಂ ಬೊಮ್ಮಾಯಿ ಕಂಡು ಬರ್ತಾರೆ. ಅಪ್ಪು ತೀರಿಕೊಂಡಾಗಿನಿಂದ ಸಿಎಂ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ನಿರತರಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಸಿಎಂ ಬೊಮ್ಮಾಯಿ ಪುನೀತ್ ಒಬ್ಬ ಸೆಲೆಬ್ರಿಟಿ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆಯವರಂತೆ ಟ್ರೀಟ್ ಮಾಡಿದ್ರು. ಎಲ್ಲೂ ಒಂದು ಸ್ವಲ್ಪವೂ ಅನಾಹುತ ಆಗದಂತೆ ಎಚ್ಚರಿಕೆ ವಹಿಸಿದ್ರು. ನಿಮಗೆ ಗೊತ್ತಿರಲಿ, ಪುನೀತ್ ರಾಜ್ಕುಮಾರ್ ಹಠಾತ್ ನಿಧನದಿಂದಾಗಿ ಇಡೀ ರಾಜ್ಯ ಆಘಾತಕ್ಕೆ ಒಳಗಾಗಿದ್ರು. ರಾಜ್ಯ ಸರ್ಕಾರ ಅತ್ಯಂತ ಸಂಯಮದಿಂದ ವ್ಯವಸ್ಥಿತವಾಗಿ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಯಶಸ್ವಿಯಾಗಿ ನಿಭಾಯಿಸಿತ್ತು. ಆ ಮೂಲಕ ನಾಡಿನ ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ. $25 ಲಕ್ಷಕ್ಕೂ ಹೆಚ್ಚು ಮಂದಿಯಿಂದ ಅಪ್ಪು ದರ್ಶನ. ಅಪ್ಪು ತೀರಿಕೊಂಡ ದಿನ ನಾಡಿನ ಉದ್ದಗಲಕ್ಕೂ ಸಾಕಷ್ಟು ಜನ ಸಡನ್ ಶಾಕ್ಗೆ ಗುರಿಯಾಗಿದ್ರು. ಅಪ್ಪು ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿರಲೇ ಇಲ್ಲ. ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಸುಳ್ಳಾಗ್ಲಿ ಅಂತ ಹೇಳಿ ಅದೆಷ್ಟೋ ಮಂದಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ರು. ಆದ್ರೆ ಅದು ಸಾಧ್ಯವಾಗಲೇ ಇಲ್ಲ. ಆದ್ರೆ ಅದು ಯಾವಾಗ ಅಪ್ಪು ತೀರಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬೋಕೆ ಶುರುವಾಯಿತೋ ಆಗ ಸರ್ಕಾರ ಕೂಡ ಅಲರ್ಟ್ ಆಗಿತ್ತು. ಅಹಿತಕರ ಘಟನೆಗಳು ಸಂಭವಿಸಬಹುದು ಎಂದರಿತು. ಕೆಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿತ್ತು. ಬಸ್ಗಳ ಸಂಚಾರವನ್ನ ನಿಲ್ಲಿಸಿತ್ತು. ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅವರನ್ನ ತರಾತುರಿಯಲ್ಲಿ ಮಣ್ಣು ಮಾಡಲ್ಲ, 2 ದಿನ ಅಭಿಮಾನಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಅಂತ ಹೇಳಿ ಘೋಷಿಸಿತ್ತು. ಜೊತೆಗೆ ಜನ ರೊಚ್ಚಿಗೇಳದಂತೆ ಎಚ್ಚರಿಕೆ ವಹಿಸಲಾಗಿತ್ತು. ನಿಮಗೆ ಗೊತ್ತಿರಲಿ, ಅಪ್ಪು ತೀರಿಕೊಂಡ ದಿನವೇ ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ 2 ಸಿನಿಮಾ ರಿಲೀಸ್ ಬೇರೆ ಆಗಿತ್ತು. ಸಿನಿಮಾಗೆ ಬಂದವರಲ್ಲಿ ಸಾಕಷ್ಟು ಮಂದಿ ಅಪ್ಪು ಅಭಿಮಾನಿಗಳೂ ಇದ್ರು. ಅಪ್ಪು ಇನ್ನಿಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳು ಬೀದಿಗಿಳಿದಿತ್ತು.
ಅಪ್ಪು ಕಟೌಟ್ ಪ್ರತಿಮೆಗಳನ್ನು ಹಿಡಿದು ಅಪ್ಪುಗೆ ಜೈ ಅಂತ ಜೈಕಾರ ಕೂಗಿದ್ರು. ಆದ್ರೆ ಅಹಿತಕರ ಘಟನೆಗಳು ನಡೀಬಹುದು ಅಂತ ಹೇಳಿ ಅಲರ್ಟ್ ಆಗಿದ್ದ ಬೊಮ್ಮಾಯಿ ಸರ್ಕಾರ ಸೆಕ್ಯೂರಿಟಿ ಫುಲ್ ಟೈಟ್ ಮಾಡಿತ್ತು. ಇದರಿಂದ ಅಪ್ಪುನ ಎದೆ ಮೇಲೆ ಟ್ಯಾಟು ಹಾಕಿಕೊಂಡಿದ್ದವರು, ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದವರು ಬಾಲ ಬಿಚ್ಚೋಕೆ ಆಗಿರಲಿಲ್ಲ. ಆದ್ರೆ ಅಪ್ಪು ಅಗಲಿಕೆಯಿಂದ ಅವರ ಅಭಿಮಾನಿಗಳು ರೋಧಿಸತೊಡಗಿದ್ರು. ಕಳ್ಕೊಂಡು ನಾವೆಲ್ಲ ಇದಾಗಿದ್ದೀವಿ, ಅನಾಥರಾಗಿದ್ದೀವಿ ಅಣ್ಣ, ಮರು ಜನ್ಮ ಅಂತ ಇದ್ರೆ ಇಲ್ಲೇ ಬಂದ್ಬಿಡೋಣ ಅಣ್ಣ, ನೀನ್ ನೋಡ್ತಾ ಇರ್ತೀವಿ ಅಣ್ಣ, ಅಣ್ಣ ನೋಡೋಣ ಹಿಂಗ್ ಯಾಕೆ ಹೋಗ್ಬಿಟ್ಟೆ ಅಣ್ಣ, ಅರ್ಧ ದಾರಿಯಲ್ಲಿ ಬಿಟ್ಟು ನಮ್ಗೆಲ್ಲ ಅಣ್ಣ, ನೀವೆಲ್ಲ ಯುವಕರಿಗೊಂದು ಇದಾಗಿದ್ದೀರಿ ಅಣ್ಣ, ಮೋಟಿವೇಶನ್ ಆಗಿದ್ದೀರಿ ಅಣ್ಣ, ಅಣ್ಣ ನೀವ್ ಎಲ್ಲಿದ್ರು ಬನ್ನಿ ಅಣ್ಣ, ಅಪ್ಪಾಜಿ ತಲೆ ಹೋಗ್ಬಿಟ್ರಿ ಅಣ್ಣ ನಮ್ ಬಿಟ್ಟು. ಮುಂದೆ ಹುಟ್ಟಿಲ್ಲ, ಯಾರು ಹುಟ್ಟೋದು ಇಲ್ಲ. ರಾಜ್ಕುಮಾರ್ ಅವರ ಏಕೈಕ ದೊಡ್ಡಮನೆ ಸಿಂಹ, ಕಿರಿಪುತ್ರ, ಕರ್ನಾಟಕದ ಆಸ್ತಿ ಇವತ್ತು ಅಪಾರ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ನಮ್ ಬಾಸ್ ಮತ್ತೆ ಅವ್ರ ಮಗಳ ಹೊಟ್ಟೆಲೆ ಹುಟ್ಟಬರ್ಲಿ ಇರೋದು. ಇಂಥ ವ್ಯಕ್ತಿ ಕಳ್ಕೊಂಡಿದ್ದು ಕರ್ನಾಟಕ ಶಿವಣ್ಣವರು ಮತ್ತು ರಾಜ ಕುಟುಂಬ ಅಷ್ಟೇ ಅನಾಥ ಆಗಿಲ್ಲ, ಇಡೀ ಕರ್ನಾಟಕ ಅನಾಥ ಆಗಿದೆ. ದಿಢೀರ್ ಆಸ್ಪತ್ರೆಗೆ ದೌಡಾಯಿಸಿದ್ರು ಸಿಎಂ. ಅಪ್ಪು ತೀರಿಕೊಂಡಿದ್ರು ದಿಢೀರ್ ಘೋಷಣೆ ಮಾಡಿರಲಿಲ್ಲ. ಹೌದು ವೀಕ್ಷಕರೇ, ಕಳೆದ ಶುಕ್ರವಾರ ಬೆಳಿಗ್ಗೆ 11:30ಕ್ಕೆ ನಟ ಪುನೀತ್ ರಾಜ್ಕುಮಾರ್ ಹಠಾತ್ ಆಗಿ ಹೃದಯ ಸ್ತಂಭನದಿಂದ ತೀರಿಕೊಂಡಿದ್ರು. ಆದರೆ ಈ ಸುದ್ದಿಯನ್ನು ತಿಳಿದ ಸಿಎಂ ಬೊಮ್ಮಾಯಿ ಎಲ್ಲ ಕೆಲಸಗಳನ್ನು ಬಿಟ್ಟು ಆಸ್ಪತ್ರೆಯತ್ತ ದೌಡಾಯಿಸಿದ್ರು. ಭದ್ರತಾ ಸಿದ್ಧತೆ ಹಾಗೂ ಜನರನ್ನ ನಿಯಂತ್ರಿಸೋ ಜವಾಬ್ದಾರಿಯನ್ನ ನಿಭಾಯಿಸುವ ಸಲುವಾಗಿ ಅವತ್ತು ಮಧ್ಯಾಹ್ನ 2:30ರವರೆಗೂ ಸಾವನ್ನ ಘೋಷಿಸಿರಲಿಲ್ಲ. ಹೀಗೆ ಅಪ್ಪು ತೀರಿಕೊಂಡಾಗಿನಿಂದ ಅವರನ್ನ ಮಣ್ಣು ಮಾಡೋವರೆಗೂ ಸಿಎಂ ಬೊಮ್ಮಾಯಿ ಮಾತೃ ಹೃದಯಿಯಂತೆ ಮರುಗಿದ್ರು. ಎಲ್ಲೂ ಒಂದು ಸಣ್ಣ ಅನಾಹುತ ಆಗದಂತೆ ಎಚ್ಚರ ವಹಿಸಿದ್ರು. ಅಪ್ಪು ಅಂತ್ಯ ಸಂಸ್ಕಾರವನ್ನು ಪಕ್ಕಾ ಪ್ಲಾನ್ ಪ್ರಕಾರವೇ ನೆರವೇರಿಸಿದ್ರು. ಮೊದಲು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಅಂತ್ಯ ಸಂಸ್ಕಾರ ಮಾಡುವುದಾಗಿ ಘೋಷಿಸಿದ್ರು. ಆದರೆ ಮಾಧ್ಯಮಗಳು ಮತ್ತು ಜನರ ದಿಕ್ಕು ತಪ್ಪಿಸಿ ಕೊನೆಗೆ ಭಾನುವಾರ ನಸುಕಿನ ಜಾವ ಸೂರ್ಯೋದಯಕ್ಕೂ ಮೊದಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಈ ವೇಳೆ ಭಾವುಕರಾಗಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಅಪ್ಪುಗೆ ಸಿಹಿ ಮುತ್ತು ಕೊಟ್ಟು ಬೀಳ್ಕೊಟ್ರು. ಇನ್ನು ಸಿಎಂ ಘೋಷಿಸಿದ್ದಕ್ಕಿಂತ ಮೊದಲೇ ಪುನೀತ್ ರಾಜ್ಕುಮಾರ್ ಅವರನ್ನ ಮಣ್ಣು ಮಾಡಿದ್ದೇಕೆ ಅಂತ ಹೇಳಿ ಅವರ ಅಭಿಮಾನಿಗಳು ಭಾವುಕರಾಗಿದ್ರು. ಇದಕ್ಕೆ ನಟ ರಾಘವೇಂದ್ರ ರಾಜ್ಕುಮಾರ್ ಉತ್ತರಿಸಿದ್ದು ಹೀಗೆ. ನೀವು ನೋಡಿದ್ರೆ ಅಪ್ಪಾಜಿದಾದಾಗ ಹೆಂಗಾಯ್ತು ಅಂತ ನೀವು ನೋಡಿದ್ರಿ. ಸೊ ಇದು ಒಂದಕ್ಕೊಂದು ಹೆಚ್ಚಾಗ್ಬಿಟ್ಟು ಯಾರಿಗೋ ಇಬ್ಬರು ತೊಂದರೆ ಆಗ್ಬಿಟ್ರೆ ಒಂದು ಆತ್ಮ ಜೊತೆ ಇನ್ನೆರಡು ಆತ್ಮಗಳು ಹೋಗಬಾರ್ದು. ಅವಾಗ ಅಪ್ಪಾಜಿ ಜೊತೆ ಆಗಿದೆ, ನಮಗೆಲ್ಲ ಇನ್ನೂ ಚಿಂತನೆ ಆಗಿದೆ. ಸೊ ಅಂಥದಕ್ಕೆ ದಾರಿ ಮಾಡಿಕೊಡ್ಬಾರ್ದು ಅಂತ ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡಿ, ಫ್ಯಾಮಿಲಿ, ಪೊಲೀಸವರೆಲ್ಲ. ಸೊ ಇವತ್ತು ಚೆನ್ನಾಗಾಯ್ತು. ಈಗ ನೀವಿದ್ದೀರಾ, ಕೋಟ್ಯಾಂತರ ಜನಕ್ಕೆ ತೋರಿಸ್ತೀರಾ, ಸಾಕು. ಅದು ಅವ್ರ ಕಣ್ಣಿಗೆ ಬೀಳುತ್ತೆ. ಅದು ನಮ್ಮ ಜವಾಬ್ದಾರಿ. ಮನೆಯದ ಕಾರ್ಯ ಎಷ್ಟು ಮುಖ್ಯನೋ ಪ್ರಜೆಯಾಗಿ ಜನಗಳದು ಎಲ್ಲರದು ನಾವು ಕಾಪಾಡ್ಕೋಬೇಕು. ಅವರ ಆರೋಗ್ಯ ಆಗಲಿ, ಅವರ ಶಾಶ್ವತ ಕಾಪಾಡಬೇಕು. ನಾವು ಅದನ್ನು ಮಾಡಿದ್ವಿ, ಚೆನ್ನಾಗಾಯ್ತು. ನೀವೆಲ್ಲ ಇದೆಲ್ಲ ತೋರಿಸ್ತೀರಾ. ಇನ್ನು ಅಭಿಮಾನಿಗಳ ಪ್ರೀತಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ತಂದೆಯವರು ಒಂದೇ ಮಾತಲ್ಲಿ ಅಭಿಮಾನಿ ದೇವರುಗಳಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂತೆ ದೊಡ್ಡಮನೆಯವರಿಗೆ ಅಭಿಮಾನಿಗಳೇ ದೇವರು. ನಟ ಪುನೀತ್ ರಾಜ್ಕುಮಾರ್ ತೀರಿಕೊಂಡ ಮೇಲೆ ಲಕ್ಷಾಂತರ ಮಂದಿ ಜನರು ಬಂದು ಅವರ ಅಂತಿಮ ದರ್ಶನ ಮಾಡಿಕೊಂಡಿದ್ರು. ಆದರೆ ಅಭಿಮಾನಿಗಳು ಇಂದಿಲ್ಲ, ನಾಳೆ ಅಪ್ಪುವನ್ನ ಮರಿಬಹುದು. ಆದರೆ ದೊಡ್ಡ ಮನೆಯಲ್ಲಿ ಅಪ್ಪು ಇನ್ನಿಲ್ಲ ಅನ್ನೋ ನೋವನ್ನ ಅರಗಿಸಿಕೊಳ್ಳೋಕೆ, ಅವರ ಸ್ಥಾನವನ್ನ ಭರ್ತಿ ಮಾಡೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಡೀ ದೊಡ್ಡ ಮನೆಯಲ್ಲಿ ಸೂತಕ ಎದ್ದು ಕಾಣ್ತಾ ಇದೆ. ನಟ ಶಿವರಾಜ್ ಕುಮಾರ್ ಅವರಂತೂ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ನನ್ನ ಸ್ವಂತ ಮಗನನ್ನೇ ಕಳೆದುಕೊಂಡಂತಾಗಿದೆ ಅಂತ ಹೇಳಿ ಶಿವಣ್ಣ ಕಣ್ಣೀರು ಹಾಕಿದ್ರು. ಇಲ್ಲೇ ಇದನೋ ಎಲ್ಲೋ ಊರಿಗೆ ಬರ್ಬೋದೇನೋ ಹಿಂಗೆ ಅನಿಸ್ತಾ ಇದೆ ಹೊರತು ಅವನಿಲ್ಲ ಅಂತ ಹೇಳ್ಕೊಳಕ್ಕೆ ಅವ್ನು ಮಲಗಿದ್ರೂ ಈ ನಾನು ಒಟ್ನಲ್ಲಿ ಹೇಳ್ಬೇಕಂದ್ರೆ ನಾನು ಅವನಿಗಿಂತ 13 ವರ್ಷ ದೊಡ್ಡವನು. ಅವನ್ನ ಮಗುವಿಂದ ನೋಡಿದ್ದೀನಿ. ಇವತ್ತು ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ನನ್ನ ಮಗುನೇ ಕಳ್ಕೊಂಬಿಟ್ಟನೋ ಅಂತ ಅನಿಸ್ತಾ ಇದೆ. ತುಂಬಾ ನೋವಾಯಿತು. ಆದರೂ
ಜೀವನ ಹೋಗಬೇಕು. ಫ್ಯಾಮ್ಲಿ ಇದ್ದಾರೆ, ನಾವೆಲ್ಲರೂ ಇದ್ದೀವಿ ಅವ್ರ ಜೊತೆಗೆ, ಫ್ಯಾಮ್ಲಿ ಜೊತೆಗೆ ಎಲ್ಲರಿಗೂ ಇದ್ದೀವಿ ಅವ್ರಿಗೋಸ್ಕರ. ಫ್ಯಾಮ್ಲಿ, ಇಡೀ ಫ್ಯಾಮ್ಲಿ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಇತ್ತ ಪುನೀತ್ ಪತ್ನಿ ಅಶ್ವಿನಿ ಮತ್ತು ಅವರಿಬ್ಬರ ಮಕ್ಕಳ ಆಕ್ರಂದನವೂ ಮುಗಿಲು ಮುಟ್ಟಿತ್ತು. ಪುನೀತ್ ಅವರೇ ಸರ್ವಸ್ವ ಅಂತ ನಂಬಿದ್ದ ಪುನೀತ್ ಪತ್ನಿ ಅಶ್ವಿನಿ ಕಣ್ಣೀರ ಕಡಲಲ್ಲಿ ಮುಳುಗಿದ್ರೆ, ಇತ್ತ ತಂದೆಯನ್ನ ಕಳೆದುಕೊಂಡ ಇಬ್ಬರು ಪುತ್ರಿಯರು ತಾಯಿಯನ್ನ ಹಿಡಿದು ಅಳುತ್ತಿರೋ ದೃಶ್ಯಗಳು ಎಲ್ಲರ ಮನ ಕಲ್ಪುತ್ತಿದ್ವು. ಓ ವಿಧಿಯೇ, ನೀನೆಷ್ಟು ಕ್ರೂರಿ ಅಂತ ಜನ ಹಿಡಿಶಾಪ ಹಾಕುವಂತಾಗಿತ್ತು. ಇತ್ತ ಸಿಎಂ ಬೊಮ್ಮಾಯಿ ಅಪ್ಪು ಅಂತ್ಯಕ್ರಿಯೆಯನ್ನ ಯಶಸ್ವಿಯಾಗಿ ನೆರವೇರಿಸಿ ಸುಮ್ಮನಾಗಿಲ್ಲ. ದೊಡ್ಡಮನೆಯ ಪ್ರತಿಯೊಬ್ಬರಿಗೂ ಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ. ಅಪ್ಪು ಅಗಲಿಕೆಯ ನಂತರವೂ ಜೀವನ ಇದೆ, ಮಕ್ಕಳ ಭವಿಷ್ಯವನ್ನ ರೂಪಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿ ಸಮಾಧಾನ ಪಡಿಸಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಸಿಎಂ ಬೊಮ್ಮಾಯಿ ಅವರಿಗೆ ಅಪಾರ ಅಭಿಮಾನ ಇದೆ. ದೊಡ್ಡ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಅದನ್ನ ಸಿಎಂ ಒಂದು ಸ್ವಲ್ಪ ಹೆಚ್ಚು ಕಾಳಜಿ ವಹಿಸ್ತಾರೆ. ಇದು ಇಂದು ನಿನ್ನೆಯ ಮಾತಲ್ಲ, ಸರಿಸುಮಾರು 40 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅದನ್ನ ಇತ್ತೀಚೆಗೆ ಸಿಎಂ ಬೊಮ್ಮಾಯಿ ಅವರೇ ಹೇಳ್ಕೊಂಡಿದ್ರು. ಹಾಗಾದ್ರೆ ಸಿಎಂ ಬೊಮ್ಮಾಯಿಗೂ ಡಾಕ್ಟರ್ ರಾಜ್ ಫ್ಯಾಮಿಲಿಗೂ ಇರೋ 40 ವರ್ಷಗಳ ಆ ನಂಟೇನು? ಅಪ್ಪು ಸೃಜನಶೀಲತೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳೋದೇನು? ಅದನ್ನ ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಸಿಎಂ ಬೊಮ್ಮಾಯಿ ಅವರಿಗೆ ಅವಿನಾಭಾವ ನಂಟಿದೆ. ಆ ನಂಟು ಇವತ್ತು ನೆನ್ನೆದಲ್ಲ, ಸರಿಸುಮಾರು 40 ವರ್ಷಗಳ ಹಿಂದಿನದ್ದು. ಹೀಗಾಗಿ ಸಿಎಂಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ. ಡಾಕ್ಟರ್ ರಾಜ್ ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ಅವರು ಮಾತೃ ಹೃದಯಿ ಆಗ್ತಾರೆ. ಅದು ಅಪ್ಪು ಅಗಲಿಕೆಯಲ್ಲಿ ಸಾಬೀತಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಮೇರು ನಟ, ಕೋಟಿ ಕೋಟಿ ಅಭಿಮಾನಿ ದೇವರುಗಳನ್ನ ಸಂಪಾದಿಸಿಕೊಂಡಿರೋ ನಟ. ಇವರ ಮನೆಯನ್ನ ಇಂದಿಗೂ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮನೆ ಅಂತ ಕರೆಯಲಾಗುತ್ತೆ. ಡಾಕ್ಟರ್ ರಾಜ್ ತೀರಿಕೊಂಡ ಮೇಲೆ ಈ ಮನೆಯಲ್ಲಿ ಶಿವಣ್ಣ, ರಾಘಣ್ಣ ಮತ್ತು ಪುನೀತ್ ತಂದೆಯ ಘನತೆಗೆ ಕಿಂಚಿತ್ತು ಕಳಂಕ ಬರದಂತೆ ನಡೆದುಕೊಂಡಿದ್ರು. ಇನ್ನು ರಾಜ್ಕುಮಾರ್ ಅಭಿಮಾನಿಗಳು ಕೂಡ ರಾಜ್ಕುಮಾರ್ ಅವರಿಗೆ ಕೊಡುವಷ್ಟು ಬೆಲೆಯನ್ನೇ ಶಿವಣ್ಣ, ರಾಘಣ್ಣ ಮತ್ತು ಪುನೀತ್ಗೆ ಕೊಡ್ತಾ ಇದ್ದಾರೆ. ಆದರೆ ನಟ ಪುನೀತ್ ಮಾತ್ರ ವಯಸ್ಸಲ್ಲಿ ಶಿವಣ್ಣ, ರಾಘಣ್ಣನಿಗಿಂತ ಚಿಕ್ಕವರಾದರೂ ಯುವರತ್ನದಂತೆ ಕಂಗೊಳಿಸುತ್ತಿದ್ರು. ಅವರ ನಟನೆ ಥೇಟ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಹೋಲುತ್ತಿತ್ತು. 6 ತಿಂಗಳ ಕೂಸಾಗಿದ್ದಾಗಲಿಂದಲೇ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದ ಪುನೀತ್ ಬಾಲಕನಾಗಿದ್ದಾಗಲೇ 14ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ರು. ಅನಂತರ ತಮ್ಮ 27ನೇ ವಯಸ್ಸಿಗೆ ಹೀರೋ ಆಗಿ ನಟಿಸಿ ಸ್ಯಾಂಡಲ್ವುಡ್ನಲ್ಲಿ ಪವರ್ ಸ್ಟಾರ್ ಅನ್ನೋ ಬಿರುದನ್ನ ಪಡೆದುಕೊಂಡಿದ್ರು. ಹೀಗೆ ಅಣ್ಣವರ ಕುಟುಂಬದಲ್ಲಿ ಪುನೀತ್ ರಾಜ್ಕುಮಾರ್ ವಿಶೇಷವಾಗಿ ಗುರುತಿಸಿಕೊಂಡಿದ್ರು. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಿದ್ರು. ಹೀಗಾಗಿ ಸಹಜವಾಗಿ ಅಣ್ಣವರ ಅಭಿಮಾನಿಯಾಗಿದ್ರು. ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಸಿಎಂ ಆಗಿದ್ದಾಗ ರಾಜ್ಕುಮಾರ್ ಫ್ಯಾಮಿಲಿ ಜೊತೆಗಿನ ಸಂಬಂಧವನ್ನ ಇತ್ತೀಚೆಗೆ ಸಿಎಂ ಬೊಮ್ಮಾಯಿ ಮೆಲುಕು ಹಾಕಿದ್ರು. ಆದ್ರೆ ಬೊಮ್ಮಾಯಿ ಹೀಗೆ ಮೆಲುಕು ಹಾಕಿದ 1.5 ತಿಂಗಳಲ್ಲೇ ಪುನೀತ್ ಇಹಲೋಕ ತ್ಯಜಿಸಿದ್ದಾರೆ. ಇತ್ತೀಚೆಗೆ ಲರ್ನಿಂಗ್ ಆಪ್ ಅನ್ನು ಲೋಕಾರ್ಪಣೆ ಮಾಡಿದ್ರು ಸಿಎಂ ಬಿಚ್ಚಿಟ್ಟಿದ್ರು ಡಾಕ್ಟರ್ ರಾಜ್ ಫ್ಯಾಮಿಲಿ ಜೊತೆಗಿನ ನಂಟು. ಅದು ಆಗಸ್ಟ್ 16, 2021. ಶಿಕ್ಷಣದ ದಾರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ವಿಶೇಷ ಲರ್ನಿಂಗ್ ಆಪ್ ಹೊಸ ಹೆಜ್ಜೆ ಇಟ್ಟಿತ್ತು. ಇದರ ಪ್ರಚಾರವನ್ನ ಖುದ್ದು ಪುನೀತ್ ರಾಜ್ಕುಮಾರ್ ಅವರೇ ನಿರ್ವಹಿಸುತ್ತಿದ್ರು. ಹೀಗಾಗಿ ಈ ಆಪ್ ಅನ್ನ ಲೋಕಾರ್ಪಣೆ ಮಾಡುವುದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಸಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆಪ್ ಅನ್ನ ಲೋಕಾರ್ಪಣೆ ಮಾಡಿದ್ದ ಸಿಎಂ ಬೊಮ್ಮಾಯಿ ಅದೇ ಕಾರ್ಯಕ್ರಮದಲ್ಲಿ ತಮ್ಮ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಜೊತೆಗಿನ ನಂಟನ್ನ ಬಿಚ್ಚಿಟ್ಟಿದ್ರು. ಅಷ್ಟಕ್ಕೂ ಅಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದೇನು ಗೊತ್ತಾ? ಹುಬ್ಬಳ್ಳಿಗೆ ಇಡೀ ಅಪ್ಪಾಜಿಯ ಕುಟುಂಬದಲ್ಲಿ ನೇರವಾದ ಸಂಬಂಧ ಇದ್ದಿದ್ದು ರಾಘಣ್ಣ. ಅಲ್ಲಿಯ ಆಫೀಸನ್ನು ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ತಾ ಇದ್ರು. ಕೇಳಿದ್ರಲ್ಲ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದನ್ನ.
90ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಬ್ಬಳ್ಳಿ ಆಫೀಸನ್ನ ನಟ ಮತ್ತು ಡಾಕ್ಟರ್ ರಾಜ್ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು ನೋಡಿಕೊಳ್ಳುತ್ತಿದ್ರಂತೆ. ಹೀಗಾಗಿ ಸಹಜವಾಗಿ ಹುಬ್ಬಳ್ಳಿಯಲ್ಲಿದ್ದ ಬಸವರಾಜ ಬೊಮ್ಮಾಯಿಗೆ ರಾಘವೇಂದ್ರ ರಾಜ್ಕುಮಾರ್ ಪರಿಚಯವಾಗಿತ್ತಂತೆ. ಹೀಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಗಿನ ಫ್ರೆಂಡ್ಶಿಪ್ನಿಂದಾಗಿ ಆನಂತರ ಬಸವರಾಜ ಬೊಮ್ಮಾಯಿ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪರಿಚಯವೂ ಆಗಿತ್ತಂತೆ. ಈ ಬಗ್ಗೆ ಸಿಎಂ ಹೇಳಿದ್ದು ಹೀಗೆ. ಅಮ್ಮನೂ ನನಗೆ ಬಹಳ ಪ್ರೀತಿ, ನನಗೆ ಬಹಳ ಹತ್ರ, ಬಹಳ ಜನಕ್ಕೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪ್ರೀತಿ ಅಂದರೆ ಸಣ್ಣ ಸಣ್ಣ ಅವರ ವೈಯಕ್ತಿಕ ಅವರ ಬೇಡಿಕೆಗಳ ಬಗ್ಗೆನೂ ಕೂಡ ನನ್ನ ಹತ್ರ ಹಂಚ್ಕೊಳ್ತಾ ಇದ್ದೆ. ಒಂದು ದಿವಸ ಹೇಳಿದ್ರು, ಗ್ಯಾಸ್ ಕನೆಕ್ಷನ್ ನನಗೆ ಒಂದು ಎಕ್ಸ್ಟ್ರಾ ಬೇಕಾಗಿದೆ, ಏನಾರು ಮಾಡಿ ಕೊಡಿಸ್ಬೇಕಲ್ಲ. ಆ ಸಂದರ್ಭದಲ್ಲಿ ಈ MP ಗಳಿಗೆಲ್ಲ ಗ್ಯಾಸ್ ಕನೆಕ್ಷನ್ ಸಿಗ್ತಿತ್ತು. ನಮ್ಮ ತಂದೆಯವರ ಕೋಟಾದಲ್ಲಿ ಅಮ್ಮನಿಗೊಂದು ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ದೆ. ಅಂದರೆ ಅಷ್ಟು ಆತ್ಮೀಯತೆ ಇದೆ. ಹೀಗೆ ಬಸವರಾಜ ಬೊಮ್ಮಾಯಿ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಬಸವರಾಜ ಬೊಮ್ಮಾಯಿ ಅವರನ್ನ ಊಟಕ್ಕೆ ಬರಲೇಬೇಕು ಅಂತ ಆಹ್ವಾನಿಸಿದ್ರಂತೆ. ಅಮ್ಮ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟು 2 ದಿವಸಕ್ಕೆ ಮನೆಗೆ ಊಟಕ್ಕೆ ಬರಬೇಕು, ನೀನು ಗ್ಯಾಸಲ್ಲಿ ನಾನು ಅಡುಗೆ ಮಾಡಿದ್ದೇನೆ. ಇಷ್ಟೇ ಅಲ್ಲ, ರಾಘವೇಂದ್ರ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ ಅವರ ಹುಬ್ಬಳ್ಳಿ ಆಫೀಸನ್ನ ನೋಡ್ಕೊಳ್ಳೋ ಟೈಮಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ರಾಘಣ್ಣನನ್ನ ನೀವು ಹುಬ್ಬಳ್ಳಿಯಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತಾನೂ ಬೊಮ್ಮಾಯಿಗೆ ಹೇಳಿದ್ರಂತೆ. ಅಮ್ಮ ಹೇಳಿದ್ರು, ರಾಘಣ್ಣ ಅಲ್ಲೇ ಬೆಂಗಳೂರಿಗೆ ಬರ್ತಾನೆ, ಇದು ಹುಬ್ಬಳ್ಳಿಗೆ ಬರ್ತಾನೆ, ಅಲ್ಲಿ ಆಫೀಸ್ ಅವನೇ ನೋಡ್ಕೊಳ್ಳೋದು, ನೀವು ಅವನು ನೋಡ್ಕೋಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಸಂಬಂಧಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕೆಲವೆಲ್ಲ ಪರ್ಸನಲ್ ಸಂಬಂಧಗಳು ಇರ್ತವೆ. ಅದೇ ರೀತಿ ಅಪ್ಪು ಆಗಲಿ ಶಿವಣ್ಣ ಆಗಲಿ ಎಲ್ಲರೂ ಕೂಡ ಬಹಳಷ್ಟು ಆತ್ಮೀಯತೆಯಿಂದ. ಹೀಗೆ ಬಸವರಾಜ ಬೊಮ್ಮಾಯಿ ಅವತ್ತಿನ ಒಂದು ಘಟನೆಯನ್ನ ಮೆಲುಕು ಹಾಕಿದ್ದಾರೆ. ಆದ್ರೆ ಇಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ರಾಜ್ಯದ CM ಆಗಿದ್ದಾಗಲೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಉತ್ತಮ ನಂಟು ಹೊಂದಿದ್ರು. ಆ ಉತ್ತಮ ನಂಟಿನಿಂದಾಗೆ ಇಂದಿಗೂ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ತಮ್ಮ ಕುಟುಂಬದವರನ್ನ ಕಂಡಂತೆ ಕಾಣುವುದು. ಅಪ್ಪು ಅಗಲಿಕೆಯ ವಿಷಯವನ್ನ ಕೇಳಿ CM ಕಂಗಾಲಾಗಿದ್ದು, ಜೊತೆಗೆ ಹತ್ತಿರವಿದ್ದು ಅಂತ್ಯ ಸಂಸ್ಕಾರಕ್ಕೆ ಸ್ಪಂದಿಸಿದ್ದು, ಪ್ರೀತಿಯ ಪುನೀತ್ರ ಪಾರ್ಥಿವ ಶರೀರವನ್ನ ಗುಂಡಿಯಲ್ಲಿ ಇಡಬೇಕಾದ್ರೆ CM ಭಾವುಕರಾಗಿದ್ರು. ಜೊತೆಗೆ ಪುನೀತ್ ಅವರ ಹಣೆಗೆ ಸಿಹಿಮುತ್ತು ಕೊಟ್ಟು ಬೀಳ್ಕೊಟ್ಟಿದ್ರು. CM ಬೊಮ್ಮಾಯಿ ಅವರು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಮೇಲೆ ಇಟ್ಟಿರೋ ಪ್ರೀತಿಯನ್ನ ಕಂಡು ಖುದ್ದು ನಟ ಶಿವರಾಜ್ ಕುಮಾರ್ ಧನ್ಯವಾದ ಹೇಳಿದ್ದಾರೆ. ಅಚ್ಚುಕಟ್ಟಾದ ಒಂದು, ಯಾಕಂದ್ರೆ ಲಾಸ್ಟ್ ಟೈಮ್ ಅಪ್ಪಾಜಿದಾಗಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಬಟ್ ಈ ಸತಿ ಕ್ರೌಡು ಸಿಕ್ಕಾಪಟ್ಟೆ ಬಂತು, 2 ದಿನ ಇಟ್ಕೊಂಡ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಬಂದರು. ಎಲ್ಲ ಕಂಟ್ರೋಲ್ ಮಾಡಿ ನಿಮ್ಮ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಭಾಳ ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿ ಇವತ್ತು ಬೆಳಿಗ್ಗೆ ಏನೇನು ವಿಧಿವಿಧಾನ ಮಾಡಬೇಕಾಯ್ತು ಎಲ್ಲ ಆಗಿ. ಅದೇನೇ ಇರಲಿ, CM ಬೊಮ್ಮಾಯಿ ಮಾತೃ ಹೃದಯದಿಂದಾಗಿ ಅಪ್ಪು ಅಂತ್ಯ ಸಂಸ್ಕಾರ ಅಚ್ಚುಕಟ್ಟಾಗಿ ನಡೆದು ಹೋಗಿದೆ. ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿ ನಡೆಯಬಹುದಾಗಿದ್ದ ಅನಾಹುತಗಳಿಗೆ ಬ್ರೇಕ್ ಹಾಕಿದ್ದಾರೆ. ಹೀಗಾಗಿ CMಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿದ್ರಲ್ಲ, CM ಬೊಮ್ಮಾಯಿ ಮತ್ತು ಡಾಕ್ಟರ್ ರಾಜ್ ಕುಟುಂಬದ ಮಧ್ಯೆ ಇರೋ ಆ ನಂಟೇನು ಅನ್ನೋದನ್ನ. ಅದೇನೇ ಇದ್ರೂ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದ ಅಪ್ಪು ಇನ್ನಿಲ್ಲ ಅನ್ನೋ ನೋವನ್ನ ಅಭಿಮಾನಿಗಳಿಗೆ ಇನ್ನೂ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ದೊಡ್ಡಮನೆಯ ಮಂದಿಯ ನೋವಂತೂ ಹೇಳತೀರದು. ಆ ನೋವನ್ನ ಮರೆಯೋ ಶಕ್ತಿಯನ್ನ ದೇವ್ರು ಕೊಡ್ಲಿ. ಇಹಲೋಕ ತ್ಯಜಿಸಿರೋ ಅಪ್ಪು ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.